ಬೆಂಗಳೂರಿನಲ್ಲಿ ಇದೀಗ ಆಪರೇಷನ್ ಫುಟ್ಪಾತ್ 6ನೇ ದಿನಕ್ಕೆ ಕಾಲಿಟ್ಟಿದೆ. ಬೀದಿ ಬದಿ ವ್ಯಾಪಾರಿಗಳ ಬದುಕು ಅತಂತ್ರಗೊಂಡಿತ್ತು. ಸರ್ವೆ ಪೂರ್ಣಗೊಂಡರೂ ಕೂಡ ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ವಿತರಣೆ ಆಗಿಲ್ಲ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳ ಒಂದು ಆಕ್ರೋಶ ಒಂದು ಕಡೆ. ಈಗ 6ನೇ ದಿನಕ್ಕೆ ಕಾಲಿಟ್ಟಿದೆ. ವ್ಯಾಪಾರಕ್ಕೆ ನಿಗದಿತ ಸ್ಥಳ ಗುರುತಿಸತಕ್ಕಂಥ ಪ್ರಕ್ರಿಯೆಯೂ ಕೂಡ ಪೂರ್ಣಗೊಂಡಿಲ್ಲ. ಐಡಿ ಕಾರ್ಡ್ ನೀಡಿದ ಬಳಿಕ ನಿಗದಿತ ಸ್ಥಳದಲ್ಲೇ ವ್ಯಾಪಾರಕ್ಕೆ ಅವಕಾಶ ಕೊಡಬೇಕು. ನಗರದ ಹಲವು ಪ್ರದೇಶಗಳಲ್ಲಿ ಸ್ಥಳ ಗುರುತಿಸತಕ್ಕಂಥ ಕಾರ್ಯ ಇನ್ನೂ ಕೂಡ ಬಾಕಿ ಇದೆ. ಮಾರ್ಚ್ನಲ್ಲಿ 25,403ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳನ್ನ ಗುರುತಿಸಲಾಗಿತ್ತು. ಐಡಿ ಕಾರ್ಡ್ ಮುದ್ರಣ ಪೂರ್ಣಗೊಂಡಿದ್ರೂ ಕೂಡ ವಿತರಣೆ ಆಗದಿರತಕ್ಕಂಥ ಆರೋಪ ಇದೀಗ ಕೇಳಿಬಂದಿರತಕ್ಕಂಥದ್ದು. ಹೊಸ ಡಿಜಿಟಲ್ ಐಡಿ ಕಾರ್ಡ್ ಮುದ್ರಣಕ್ಕೆ ಸರ್ಕಾರದ ಒಂದು ನಿರ್ಧಾರ ಆಗಿದೆ. ಬೆಂಗಳೂರಿನಲ್ಲಿ ಪಾದಚಾರಿಗಳಿಗೆ ಸುರಕ್ಷಿತ ಸುಗಮ ಸಂಚಾರ ಕಲ್ಪಿಸತಕ್ಕಂಥ ಒಂದು ಉದ್ದೇಶದಿಂದ ಆರಂಭ ಆಗಿರತಕ್ಕಂಥ ಆಪರೇಷನ್ ಫುಟ್ಪಾತ್ ಅಭಿಯಾನ ಇದೀಗ 6ನೇ ದಿನಕ್ಕೆ ಕಾಲಿಟ್ಟಿದೆ. ಒತ್ತುವರಿ ತೆರವು ಕಾರ್ಯಾಚರಣೆ ಜೋರಾಗಿದೆ. ಅಕ್ರಮವಾಗಿ ಫುಟ್ಪಾತ್ ಆಕ್ರಮಿಸಿಕೊಂಡಂಥವರಿಗೆ ಆಡಳಿತ ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಅಭಿಯಾನದ ಅಡಿ ಮೊದಲ 4 ದಿನಗಳಲ್ಲಿ 264 ಕಿಲೋಮೀಟರ್ ವ್ಯಾಪ್ತಿಯ ಫುಟ್ಪಾತ್ಗಳನ್ನು ಒತ್ತುವರಿಯಿಂದ ಮುಕ್ತಗೊಳಿಸಲಾಯಿತು. ನಗರದ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದ್ದಾವೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಅಂಗಡಿಗಳ ವಸ್ತುಗಳಾಗಿರಬಹುದು, ಅಕ್ರಮ ನಿರ್ಮಾಣಗಳಾಗಿರಬಹುದು, ಜಾಹೀರಾತು ಫಲಕಗಳಾಗಿರಬಹುದು, ಪಾದಚಾರಿಗಳ ಸಂಚಾರಕ್ಕೆ ಅಡ್ಡಿಯಾಗಿದ್ದಂಥ ವಿವಿಧ ಒತ್ತುವರಿಗಳನ್ನು ತೆರವುಗೊಳಿಸಲಾಗ್ತಾ ಇದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಸುಮಾರು 6 ದಿನಗಳು ಕಂಪ್ಲೀಟ್ ಆಗಿದ್ದಾವೆ ಇವತ್ತಿನವರೆಗೂ. ಇದಿಷ್ಟೇ ಅಲ್ಲ, ನಗರದ ಸುಮಾರು 2,000 ಕಿಲೋಮೀಟರ್ ಉದ್ದದ ಫುಟ್ಪಾತ್ಗಳನ್ನು ಒತ್ತುವರಿಯಿಂದ ಮುಕ್ತಗೊಳಿಸತಕ್ಕಂಥ ಗುರಿಯನ್ನು ಆಡಳಿತ ಹೊಂದಿದೆ. ಜೊತೆಗೆ ಫುಟ್ಪಾತ್ಗಳ ದುರಸ್ತಿ ಹಾಗೂ ಸುಧಾರಣೆಗೆ 70 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿದೆ. ಮುಂದಿನ ದಿನಗಳಲ್ಲಿ ನಿಯಮಿತ ಉಲ್ಲಂಘಿಸಿ ಮತ್ತೆ ಫುಟ್ಪಾತ್ ಒತ್ತುವರಿ ಬೈ ಚಾನ್ಸ್ ಯಾರಾದರೂ ಮಾಡಿದರೆ ದಂಡ ಸೇರಿದಂತೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಅಧಿಕಾರಿಗಳು ಇದೀಗ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಆಪರೇಷನ್ ಫುಟ್ಪಾತ್ 6ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನವೇ ಉದ್ದೇಶ. 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಯುತ್ತೆ. ಅಂಗಡಿ ವಸ್ತು, ಅಕ್ರಮ ನಿರ್ಮಾಣ, ಜಾಹೀರಾತು ಫಲಕ ಎಲ್ಲವನ್ನ ತೆರವು ಮಾಡಲಾಗ್ತಾ ಇದೆ. ಸುಮಾರು 2,000 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ತೆರವಾಗಿದೆ. ಫುಟ್ಪಾತ್ಗಳ ದುರಸ್ತಿ ಸುಧಾರಣೆಗೆ 70 ಕೋಟಿ ಅನುದಾನವನ್ನು ಈಗ ನೀಡಲಾಗಿದೆ. ನಿಯಮ ಉಲ್ಲಂಘಿಸಿ ಒತ್ತುವರಿ ಮಾಡಿದರೆ ದಂಡದ ಎಚ್ಚರಿಕೆಯನ್ನು ಕೂಡ ನೀಡಲಾಯಿತು. ಮುಂದಿನ ದಿನಗಳಲ್ಲಿ ನಿಯಮ ಉಲ್ಲಂಘಿಸಿ ಮತ್ತೆ ಫುಟ್ಪಾತ್ ಒತ್ತುವರಿ ಮಾಡಿದರೆ ಫೈನ್ ಬೀಳೋದಂತೂ ಗ್ಯಾರಂಟಿ. ಅದರ ಜೊತೆಗೆ ಫೈನ್ ಮಾತ್ರ ಅಲ್ಲ, ಕಠಿಣ ಕ್ರಮವನ್ನು ಕೈಗೊಳ್ಳೋದಕ್ಕೂ ಕೂಡ ಈಗ ಆ ಒಂದು ಆಡಳಿತ ಮುಂದಾಗಿರತಕ್ಕಂಥದ್ದು. ಅಧಿಕಾರಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಎಚ್ಚರಿಕೆ ಕೂಡ ಆಗಿದೆ. ಒಟ್ಟಾರೆ ಹೇಳಬೇಕು ಅಂದರೆ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದಡಿ ಫುಟ್ಪಾತ್ಗಳನ್ನು ಒತ್ತುವರಿಯಿಂದ ಮುಕ್ತಗೊಳಿಸತಕ್ಕಂಥ ಕಾರ್ಯಾಚರಣೆಗೆ ವೇಗ ಪಡೆದುಕೊಂಡಿರ್ತಕ್ಕಂಥದ್ದು. ಪಾದಚಾರಿಗಳಿಗೆ ಸುರಕ್ಷಿತ ಸಂಚಾರ ಕಲ್ಪಿಸುವತ್ತ ಆಡಳಿತ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಈಗ ಒಂದು ಕಡೆ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದೆ. ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಅಂದರೆ ಒಂದೇ ಒಂದು ಇನ್ಸಿಡೆಂಟ್ ಆಗಿರೋ ವಿಚಾರ ಇಟ್ಕೊಂಡು ಈಗ ಸುಪ್ರೀಂ ಕೋರ್ಟ್ ಅಂತಹ ಒಂದು ಇನ್ಸಿಡೆಂಟ್ ಮತ್ತೆ ಆಗಕೂಡ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ತಕ್ಷಣ ಇದು ಜಾರಿಗೆ ಬರಬೇಕು. ಎಲ್ಲ ಫುಟ್ಪಾತ್ಗಳ ಮೇಲೆ ಇರತಕ್ಕಂಥ ಅಂಗಡಿಗಳಾಗಿರ್ಬೋದು, ಶೆಡ್ಗಳಾಗಿರ್ಬೋದು, ಇದನ್ನು ತೆರವು ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿತ್ತು. ಅದೇ ರೀತಿ ಸರ್ಕಾರ ಕೂಡ ಈಗ ತೆರವು ಮಾಡೋದಕ್ಕೆ ಮುಂದಾಗಿದೆ. ಆದರೆ ಬೀದಿ ಬದಿ ವ್ಯಾಪಾರಿಗಳು ಈ ಒಂದು ವಿಚಾರಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಒಂದಿಷ್ಟು ಕಾಲಾವಕಾಶ ಕೊಡಬಹುದಿತ್ತು. ಕಾಲಾವಕಾಶ ಕೊಟ್ಟಿದ್ರೆ ನಾವು ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡ್ಕೊಳ್ತಾ ಇದ್ವಿ. ಇಲ್ಲ ಅಂದರೆ ಸರ್ಕಾರನೇ ನಮಗೆ ನೀವು ಯಾರು ಬೀದಿ ಬದಿ ವ್ಯಾಪಾರಿಗಳಿದ್ದೀರೋ ಅಂಥವರಿಗೆ ಪರ್ಯಾಯ ವ್ಯವಸ್ಥೆಯಾಗಿ ಇಂಥ ಜಾಗ ಇದೆ, ಇದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲಿ ನೀವು ವ್ಯಾಪಾರ ಮಾಡ್ಕೊಂಡು ಹೋಗಿ ಅಂತ ಒಂದು ಅವಕಾಶ ಕೊಟ್ಟಿದ್ರೂ ಕೂಡ ಚೆನ್ನಾಗಿರ್ತಿತ್ತು ಅಂತ. ಸೊ ಈಗ
ಈ ಒಂದು ವಿಚಾರ ಇನ್ನೂ ಕೂಡ ನಡೆದಿಲ್ಲ. ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಮ್ಮ ಜೀವನ ಮಾಡೋದಕ್ಕೆ ಸರ್ಕಾರ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ಬೀದಿ ಬದಿ ವ್ಯಾಪಾರಿಗಳ ಒಂದು ಅಳಲಾಗಿದೆ. ಸೊ ಸರ್ಕಾರ ಇದಕ್ಕೆ ಯಾವ ರೀತಿಯ ತೀರ್ಮಾನ ಕೈಗೊಳ್ಳುತ್ತೆ ನೋಡಬೇಕು. ಈಗ ಆಪರೇಷನ್ ಫುಟ್ಪಾತ್ ಈಗ 6ನೇ ದಿನಕ್ಕೆ ಕಾಲಿಟ್ಟಿದೆ. ಎಲ್ಲ ಕಡೆ ಪ್ರತಿ 5 ನಗರ ಪಾಲಿಕೆಗಳಲ್ಲಿ ನಿರಂತರವಾಗಿ ಈ ಒಂದು ಆಪರೇಷನ್ ನಡೀತಾ ಇದೆ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಪಾದಚಾರಿಗಳಿಗೆ ಸುರಕ್ಷಿತ ಸುಗಮ ಸಂಚಾರ ಕಲ್ಪಿಸ್ತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಆಪರೇಷನ್ ಫುಟ್ಪಾತ್ ಅನ್ನುವಂಥ ಒಂದು ಅಭಿಯಾನ ಶುರುವಾಗಿದೆ. ನಿರಂತರ 6 ದಿನಗಳಿಂದ ನಡೀತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರಂಜನ್, ಈಗ ಫುಟ್ಪಾತ್ ಆಪರೇಷನ್ 6ನೇ ದಿನಕ್ಕೆ ಕಾಲಿಟ್ಟಿದೆ. ಎಲ್ಲ ಕಡೆ ಯಾವ ರೀತಿ ಇದೆ ವಾತಾವರಣ? ಬೀದಿ ಬದಿ ವ್ಯಾಪಾರಿಗಳು ಏನು ಹೇಳ್ತಾರೆ, ಅಧಿಕಾರಿಗಳು ಏನು ಹೇಳ್ತಾರೆ, ಇನ್ನು ಎಷ್ಟು ದಿನಗಳ ಕಾಲ ಇದು ನಡೆಯುತ್ತೆ, ಹೇಗೆ ಅಂತ? ಪ್ರಮೋದ್ ಬೋಪಣ್ಣ, ಬೆಂಗಳೂರು ನಗರದ ಪಾದಚಾರಿ ಮಾರ್ಗಗಳನ್ನು ಸುರಕ್ಷಿತವಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ GPA ಮೆಗಾ ಫುಟ್ಪಾತ್ ಆಪರೇಷನ್ ಡ್ರೈವನ್ನು ಆರಂಭ ಮಾಡಿರುವಂಥದ್ದು. ಈ ಒಂದು ಆಪರೇಷನ್ಗೆ ಸುಮಾರು 6 ದಿನಗಳಾಗಿದೆ. ಈಗಾಗಲೇ ಒಂದು ಕಡೆಯಿಂದಾಗಿ ಬೀದಿ ಬದಿ ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ GPA ಅಧಿಕಾರಿಗಳ ವಿರುದ್ಧ. ಏಕಾಏಕಿಯಾಗಿ ನೀವೀಗ 6 ದಿನಗಳಿಂದ ಆಪರೇಷನ್ ಅಂದರೆ ಬೀದಿ ಬದಿಯಲ್ಲಿರುವಂಥ ನಮ್ಮ ವ್ಯಾಪಾರದ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದೀರಾ. ಆದರೆ ಇಲ್ಲಿ ಗಮನಿಸಬೇಕಾದಂತಹ ಅಥವಾ ನೀವು ಒತ್ತು ಕೊಡಬೇಕಾದಂಥ ಪ್ರಮುಖ ಅಂಶ ಏನಂತ ಹೇಳಿದ್ರೆ, ನಮಗೆ ಪರ್ಯಾಯ ವ್ಯಾಪಾರಕ್ಕೆ ಜಾಗವನ್ನು ಗುರುತಿಸ್ಕೊಟ್ಟಲ್ಲಿ ನಾವು ವ್ಯಾಪಾರವನ್ನು ಅಲ್ಲೇ ಮಾಡ್ತೀವಿ ಅನ್ನುವಂಥ ಮಾತನ್ನು ಬೀದಿ ಬದಿ ವ್ಯಾಪಾರಸ್ಥರು ಹೇಳ್ತಿದ್ದಾರೆ. ಒಂದು ಕಡೆಯಿಂದಾಗಿ GPA ಅಧಿಕಾರಿಗಳು ಯಾರೆಲ್ಲ ವ್ಯಾಪಾರಸ್ಥರು ಅಂದರೆ ಬೀದಿ ಬದಿಯಲ್ಲಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಹಾಕ್ಕೊಂಡು ವ್ಯಾಪಾರವನ್ನು ನಡೆಸ್ತಿರುವಂಥ ವ್ಯಾಪಾರಸ್ಥರು ತಾವೇ ಸ್ವಯಂ ಪ್ರೇರಿತರಾಗಿ ಈ ಒಂದು ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸೋಕೆ ಮುಂದಾಗಿ ಅನ್ನುವಂಥ ನಿಟ್ಟಿನಲ್ಲಿ GPA ಅಧಿಕಾರಿಗಳು ಕರೆ ಕೊಡ್ತಿರುವಂಥದ್ದು. ಮತ್ತೊಂದು ಕಡೆಯಿಂದಾಗಿ ಈ ಒಂದು ಬೀದಿ ಈಗಾಗಲೇ ಏನು GPA ಕಡೆಯಿಂದಾಗಿ ಸುಮಾರು 24,000ಕ್ಕಿಂತ ಹೆಚ್ಚು ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು ಮಾರ್ಚ್ ತಿಂಗಳಲ್ಲಿ GPA ಅಧಿಕಾರಿಗಳು ಒಂದು ಸರ್ವೆಯನ್ನು ಮಾಡ್ತಾರೆ. ಆ ಸರ್ವೆಯಲ್ಲಿ ಗುರುತಿಸಲ್ಪಟ್ಟ ಅಂದರೆ ಬೆಂಗಳೂರು ನಗರದಲ್ಲಿ ಗುರುತಿಸಲ್ಪಟ್ಟಂತಹ ಬೀದಿ ಬದಿ ವ್ಯಾಪಾರಿಗಳು 24,000 ಜನ ಇದ್ದಾರೆ ಅಂತೇಳಿ ಒಂದು ಲೆಕ್ಕವನ್ನು ಕೊಡುತ್ತೆ. ಆ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರಲ್ವಾ, ಆ ಒಂದು ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಆಕ್ರೋಶವನ್ನು ಹೊರಹಾಕ್ತಿರೋದು. ಯಾಕಂತ ಹೇಳಿದ್ರೆ, ಒಂದು ಕಡೆಯಿಂದ GPA ಅಧಿಕಾರಿಗಳು ನೀವು ಹೇಳ್ತಿದ್ದೀರಾ, ನೀವೇ ನಮಗೆ ಲೈಸೆನ್ಸ್ ಕೊಟ್ಟು ಈ ಅಂಗಡಿ ಮುಂಗಟ್ಟನ್ನು ಇರೋಕ್ಕೆ ಅನುವು ಮಾಡಿಕೊಟ್ಟಿದ್ರಿ, ಈಗ ಏಕಾಏಕಿಯಾಗಿ ತೆರವುಗೊಳಿಸ್ತಿದ್ದೀರಾ. ಆದರೆ ಇದರಿಂದ ಸಮಸ್ಯೆ ಆಗ್ತಿರೋದು ನಮ್ಮ ಜೀವನಕ್ಕೆ. ಈಗ ನಾನು ನಿಮಗೆ ದೃಶ್ಯ ಸಮೇತ ಒಂದು ಸಣ್ಣ ಎಕ್ಸಾಂಪಲನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಿರ್ಬೋದು, ಇಲ್ಲಿ ಒಬ್ಬರು ವ್ಯಾಪಾರಸ್ಥರು ಸಣ್ಣದಾಗಿ ಅಂದರೆ ಈ ಒಂದು ಪಾದಚಾರಿ ಮಾರ್ಗದ ಮೇಲೆ ಸಣ್ಣದಾಗಿ ಒಂದು ಮಾವಿನ ಹಣ್ಣಿನ ವ್ಯಾಪಾರವನ್ನು ಮಾಡ್ತಿದ್ದಾರೆ. ಅಂದರೆ ಇವರು ಸಣ್ಣ ವ್ಯಾಪಾರಸ್ಥರು ಒಂದು ಸೈಡ್ನಲ್ಲಿ ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಿದ್ದಾರೆ. ಇದು ಯಾವುದೇ ಒಂದು ಅಂದರೆ ಪಾದಚಾರಿ ಓಡಾಟಕ್ಕೆ ಯಾವುದೇ ತೊಂದರೆಯನ್ನು ಆಗ್ತಿಲ್ಲ. ಆದರೆ ಕೆಲವೊಂದಿಷ್ಟು ಕಡೆ ಅಂದರೆ ನಗರದ ಕೆಲವೊಂದು ಭಾಗಗಳಲ್ಲಿ ನಾವು ರಿಯಾಲಿಟಿ ಚೆಕ್ಕನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ಕೆಲವೊಂದು ಬೇರೆ ಬೇರೆ ರೀತಿಯಾದಂಥ ಉದಾಹರಣೆಗಳನ್ನು ನೋಡ್ತಾ ಹೋದ್ವಿ. ಒಂದು ಕಡೆಯಿಂದಾಗಿ ಈ ಒಂದು ಫುಟ್ಪಾತನ್ನು ಬಿಲ್ಡಿಂಗನ್ನು ಕಟ್ಟುವಂಥ ಮಾಲೀಕರ ಎನ್ಕ್ರೋಚ್ಮೆಂಟನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಏನು ಇವತ್ತು ಕೂಡ GPA ಅಧಿಕಾರಿಗಳು ಕೂಡ ಕಾರ್ಯಾಚರಣೆಯನ್ನು ಮಾಡ್ತಿರ್ಬೋದು. ಸುಮಾರು 10 ಗಂಟೆಯಿಂದಾಗಿ ಮತ್ತೆ ಈ ಫುಟ್ಪಾತ್ ಆಪರೇಷನ್ ತೆರವು ಡ್ರೈವನ್ನು GPA ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗಾಗಲೇ ಗಾಂಧಿನಗರ ಅಂದರೆ ಮಲ್ಲೇಶ್ವರಂನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಸಂಪಿಗೆ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆಗೆ GPA ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡಲಾಗ್ತಿದೆ. ಆದರೆ ಇಲ್ಲಿ ಸ್ಪಷ್ಟತೆ ಬೇಕಾಗಿದೆ ಪ್ರಮೋದ್ ಬೋಪಣ್ಣ. ಒಂದು ಕಡೆಯಿಂದಾಗಿ GPA ಅಧಿಕಾರಿಗಳಿಗೆ ನೇರವಾಗಿ ಸಚಿವ ಕೃಷ್ಣ ಬೈರೇಗೌಡರು ಯಾವೆಲ್ಲ ಪಾದಚಾರಿ ಮಾರ್ಗಗಳು ಒತ್ತುವರಿಯಾಗಿದೆ ತೆರವುಗೊಳಿಸಿ ಅಂತ ಹೇಳಿಬಿಟ್ಟು ಆರ್ಡರ್ನ ಕೊಟ್ಟಿದ್ದಾರೆ. ಆದರೆ ಪರ್ಯಾಯ ವ್ಯವಸ್ಥೆಯನ್ನು ಏನು ಕಲ್ಪಿಸಿ ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಬೀದಿ ಬದಿ ವ್ಯಾಪಾರಸ್ಥರು ಮಾಡ್ತಿರುವಂಥದ್ದು. ಈಗ ಏಕಾಏಕಿಯಾಗಿ ನೀವು ಬಂದು ತೆರವುಗೊಳಿಸಿದ ಬಳಿಕ ನಾವೇನು ಮಾಡೋದು, ನಾವು ಎಲ್ಲಿಗೆ ಹೋಗೋದು ಅಂತೇಳಿ ಅನ್ನುವಂಥ ಪ್ರಶ್ನೆನ ಅವ್ರು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಗೊಂದಲ ಇರುವಂಥದ್ದು, GPA ಅಧಿಕಾರಿಗಳು ಆನ್ ಫೀಲ್ಡ್ನಲ್ಲಿ ಕಾರ್ಯಾಚರಣೆಯನ್ನು ಮಾಡೋಕ್ಕೆ ತೆರಳಿದ ಸಂದರ್ಭದಲ್ಲಿ ಅವರಿಗೆ ಎದುರಾಗ್ತಿರೋ ಸಮಸ್ಯೆ ಏನಂತ ಹೇಳಿದ್ರೆ, ಒಂದು ಕಡೆಯಿಂದಾಗಿ ವ್ಯಾಪಾರಸ್ಥರ ಕಣ್ಣೀರು ಅಳಲು ಗೋಳಾಟ, ಅಂದರೆ ಇವರ ಗೋಳಾಟ ಕಣ್ಣೀರು ಅಳಲನ್ನು ನೋಡ್ಕೊಂಡು ಕೂಡ ಮಾನವೀಯತೆ ದೃಷ್ಟಿಯಲ್ಲಿ ಅವ್ರನ್ನ ಬಿಡಬೇಕಾ ಅಥವಾ ಕಾನೂನನ್ನು ಪರಿಪಾಲನೆ ಮಾಡಬೇಕಾ ಅನ್ನುವಂಥ ಕನ್ಫ್ಯೂಷನಲ್ಲಿದ್ದಾರೆ. ಅದರಿಂದಾಗಿ ಯಥೇಚ್ಛವಾಗಿ ಕೇಳಿ ಬರ್ತೀವಿ ಅಂದರೆ ನಗರದೆಲ್ಲೆಡೆ ಕೂಡ ಯಥೇಚ್ಛವಾಗಿ ಕೇಳಿ ಬರ್ತಿರುವಂಥದ್ದು, ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ದಬ್ಬಾಳಿಕೆ ಬೇಡ, ಪರ್ಯಾಯವಾಗಿ ನಮಗೆ ಒಂದು ವ್ಯಾಪಾರ ಮಾಡೋಕ್ಕೆ GPA ಕಡೆಯಿಂದನೇ ಒಂದು ಜಾಗವನ್ನು ಗುರುತು ಮಾಡಿಕೊಡಿ, ಅದಾದ ಬಳಿಕ ನಾವು ಅಲ್ಲೇ ವ್ಯಾಪಾರವನ್ನು ಮಾಡ್ತೀವಿ, ಅದಾದ ಬಳಿಕ ನೀವು
ತೆರವನ್ನಗೊಳಿಸುವಂಥ ಕೆಲಸವನ್ನು ಮಾಡಿ ಅನ್ನುವಂಥ ಆಕ್ರೋಶ ಕೂಡ ಕೇಳಿ ಬರ್ತಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಅಂತ ಹೇಳಿದ್ರೆ ಮಧ್ಯಾಹ್ನ ಆದರೆ ಸಾಕು, ಅಂದರೆ ಈಗ ಬೆಳಗಿನ ಮುಂಜಾನೆ ಟೈಮ್ ಆಲ್ಮೋಸ್ಟ್ 10-11 ಗಂಟೆ ಸರಿಸುಮಾರಿಗೆ ಯಥೇಚ್ಛವಾಗಿ ಬೆಂಗಳೂರಿನ ಪಾದಚಾರಿ ಮಾರ್ಗಗಳ ರಸ್ತೆಗಳು ತುಂಬಿಕೊಂಡು ಹೋಗ್ತವೆ. ಅದರಲ್ಲಿ ಪ್ರಮುಖವಾಗಿ ಈ ಬೀದಿ ಬದಿಗಳಲ್ಲಿ ಹೋಟೆಲ್ಗಳನ್ನು ಹಾಕೊಂಡು ಈ ಕಾರ್ಮಿಕರಿಗೆ ಅಥವಾ ಬಡವರಿಗೆ ಊಟವನ್ನು ಕೊಡ್ತಿರ್ತಾರಲ್ವ, ಅಂದರೆ 50 ರೂಪಾಯಿ 100 ರೂಪಾಯಿ ಎಲ್ಲ ಊಟವನ್ನು ಸಪ್ಲೈ ಮಾಡ್ತಿರ್ತಾರಲ್ವ, ಆ ಒಂದು ಹೋಟೆಲ್ ಮಾಲೀಕರಿಗೂ ಕೂಡ ಈ ಒಂದು ಎಂಕ್ರೋಚ್ಮೆಂಟ್ ಅಂದರೆ ಪಾದಚಾರಿ ಮಾರ್ಗದ ಒತ್ತುವರಿ ತಲೆ ಬೇಯಿಸಿ ತಟ್ಟಿರುವಂಥದ್ದು. ಒಂದು ಕಡೆಯಿಂದಾಗಿ ಬೆಂಗಳೂರು ನಗರದಲ್ಲಿ ಬಹುತೇಕವಾಗಿ ಮಧ್ಯಾಹ್ನದ ಹೊಟ್ಟಿಗೆ ಊಟವನ್ನು ಮಾಡಬೇಕಾದ್ರೆ ಬಹುತೇಕರ ಮಂದಿಯ ಹೊಟ್ಟೆಗೆ ಈ ಒಂದು ಬೀದಿ ಬದಿಗಳಲ್ಲಿರುವಂತಹ ಸಣ್ಣ ಸಣ್ಣ ಹೋಟೆಲ್ ಮಾಲೀಕರ ಅಂಗಡಿಗಳೇ ಅವರಿಗೆ ಆಶಾದಾಯಕವಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ತೆರವುಗೊಳಿಸ್ತಿರುವ ಕಾರಣದಿಂದಾಗಿ ಯಾರೆಲ್ಲ ಊಟ ಮಾಡಕ್ಕೆ ಹೋಗ್ತಾರಲ್ವ ಬಡ ಕೂಲಿ ಕಾರ್ಮಿಕರು, ಅವ್ರಿಗೆ ಕೂಡ ಸಮಸ್ಯೆ ಆಗ್ತಿದೆ ಅನ್ನುವಂತಹ ಸ್ಪಷ್ಟ ಚಿತ್ರಣ ಇಲ್ಲಿ ಸಿಗ್ತಿರುವಂಥದ್ದು. ಒಟ್ಟಾರೆಯಾಗಿ ಇದೊಂದು ಮೆಗಾ ಆಪರೇಷನ್ ಮಾಡ್ತಿದ್ದಾರೆ, ಅಂದರೆ ಪಾದಚಾರಿ ಮಾರ್ಗಗಳಲ್ಲಿ ತೆರವು ಮಾಡ್ತಿರೋದು ಒಪ್ಕೊಳ್ಬೇಕಾದಂಥ ಸಂಗತಿ. ಯಾಕಂತ ಹೇಳಿದ್ರೆ ಬಹುತೇಕವಾಗಿ ಪಾದಚಾರಿ ಮಾರ್ಗಗಳಲ್ಲಿ ವಾಹನ ಸವಾರರು ಇರ್ಬೋದು ಅಥವಾ ಪಾದಚಾರಿಗಳು ಸಂಚಾರ ಮಾಡಬೇಕಾದ್ರೆ ವಾಹನ ಸವಾರರು ಮತ್ತು ಅಂಗಡಿ ಮುಂಗಟ್ಟುಗಳು ಇರುವಂಥ ಕಾರಣದಿಂದಾಗಿ ಪಾದಚಾರಿಗಳು ನೇರವಾಗಿ ರಸ್ತೆಯಲ್ಲಿ ಸಂಚಾರವನ್ನು ಮಾಡ್ತಿದ್ದಾರೆ. ಅವ್ರ ಮೇಲೆ ವಾಹನಗಳು ಹರಿಹಾಯ್ದು ಅವರು ಸಾವನ್ನಪ್ತಿರುವಂಥ ಘಟನೆ ಕೂಡ ನಡೀತಿದೆ. ಈ ಒಂದು ವಿಚಾರವನ್ನು ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕ್ರಮ ಒಳ್ಳೆಯದೇ. ಆದರೆ ಇದಕ್ಕೆ ಪರ್ಯಾಯವಾಗಿ ಈಗಾಗಲೇ ಇರುವಂತಹ ಸಮಸ್ಯೆಗೆ ಏನು ಪರಿಹಾರವನ್ನು ಕಂಡುಕೊಂಡಿದ್ದೀರಿ ಅನ್ನುವಂತಹ ಪ್ರಶ್ನೆ ಕೂಡ ಬಹುತೇಕವಾಗಿ ಮಾಡ್ತಿರುವಂಥದ್ದು. ಇವತ್ತು 10 ಗಂಟೆಯ ಬಳಿಕ ನಗರದ ನಾನಾ ಭಾಗಗಳಲ್ಲಿ ಮತ್ತೆ ಈ ಒಂದು ಫುಟ್ಪಾತ್ ತೆರವು ಆಪರೇಷನ್ ಡ್ರೈವನ್ನು GBA ಅಧಿಕಾರಿಗಳು ಮಾಡ್ತಾರೆ. ಮತ್ತಷ್ಟು ಅಂಗಡಿ ಮುಂಗಟ್ಟುಗಳನ್ನ ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ನಗರದಲ್ಲಿರುವಂಥ ಬಹುತೇಕ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸೂಚನೆ ಕೂಡ ಕೊಡಲಾಗಿದೆ. ತಾವೇ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟನ್ನು ಹಾಕದೆ ಪಾದಚಾರಿ ಮಾರ್ಗದಲ್ಲಿ ಒತ್ತುವರಿಯಾಗಿದ್ದರೆ ತೆರವುಗೊಳಿಸಿದರೆ ಉತ್ತಮ, ಇಲ್ಲದ್ರಿಂದ ದಂಡಾಸ್ತ್ರ ಪ್ರಯೋಗ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ವಾರ್ನಿಂಗ್ ಅನ್ನು ಕೂಡ ಕೊಡಲಾಗಿರುವಂಥದ್ದು. ಪ್ರಮೋದ್ ಬೊಪ್ಪಣ್ಣ, ಥ್ಯಾಂಕ್ ಯು ನಿಮ್ಮಲ್ಲ ಮಾಹಿತಿಗಾಗಿ ರಂಜನ್.